ಮಾಧ್ಯಮ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬಂಗಾರಪೇಟೆ ತಾಲೂಕಿನ ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದ ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಎಸ್.ಎನ್. ನಾರಾಯಣಸ್ವಾಮಿ ಅವರು, ನಾನು ಸದಾ ಜನರೊಂದಿಗೆ ಇದ್ದೇನೆ. ಆದ್ದರಿಂದ ಈಗಾಗಲೇ ನಾನು 10,000 ನಿವೇಶನಗಳು ಬಡವರಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 900 ಚದರ ಅಡಿ ಜಾಗದ ನಿವೇಶನ ನೀಡಲು ನಾನು 350 ಎಕರೆ ಭೂಮಿಯನ್ನು ಗುರುತಿಸಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುಜಾತ್, ಉಪ ತಹಶೀಲ್ದಾರ್ ಗಾಯತ್ರಿ, ಇಒ ರವಿಕುಮಾರ್, ಸಮಾಜ ಕಲ್ಯಾಣ ಅಧಿಕಾರಿ ಶಿವಕುಮಾರಿ, ಪೊಲೀಸ್ ಇನ್ಸ್ಪೆಕ್ಟರ್ ರವಿಕುಮಾರ್, ಅರಣ್ಯ ಅಧಿಕಾರಿ ಶ್ರೀಲಕ್ಷ್ಮಿ, ಪಿಡಬ್ಲ್ಯೂಡಿ ರವಿ, ಕೃಷಿ ಅಧಿಕಾರಿ ಪ್ರತಿಭಾ, ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಬಿಎಂ ಸಾಕಪ್ಪ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಕೂಡ ಇದೇ ಕಾಲದಲ್ಲಿ ಇಲ್ಲೇ ಹೊರಟುಬಿಟ್ಟಿದ್ದೇನೆ. 45 ವರ್ಷಗಳ ಕಾಲ ಬಂಗಾರದಲ್ಲಿದ್ದೇನೆ. 30 ವರ್ಷಗಳ ಹಿಂದೆ ಪುರಸಭಾ ಅಧ್ಯಕ್ಷರ ಕೆಲಸ ಮಾಡ್ತೀನಿ. ಸಹಜವಾಗಿ 30 ವರ್ಷಗಳಿಂದ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಹಿಂದೆ ಅವರು ಕೂಡ 3 ತಿಂಗಳಿಗೊಮ್ಮೆ ಸಭೆಗಳನ್ನು ಮಾತಾಡಲಿಲ್ಲ, ಸಭೆಗಳೆಲ್ಲೂ ಕೂಡ ಮಾಡಿಲ್ಲ. ಅದನ್ನು ಅವರಿಗೆ ಸ್ಪಷ್ಟಪಡಿಸಿದ್ದೇನೆ. ಎರಡನೇದಾಗಿ, ನೀವು ಸಭೆಗಳು ಮಾಡದೇ ಇದ್ದರೆ ಅದರ ಸಮಸ್ಯೆ ಏನಾಗಬೇಕು, ನಮ್ಮ ಕಾರ್ಯಕ್ರಮ ಕೇಳಿದ್ದೀವಿ. ನಿಜ. ಹಿಂದೆ ನಮಗೆ ಜ್ಞಾಪಕ ಇರುವ ಹಾಗೆ ಈ ನಾರಾಯಣಗೌಡರು, ಪ್ರಸಾದ್ ನಾಯ್ಡು, ನಂತರ ಚಿನ್ನಪ್ಪನವರು, ಸಿ ವೆಂಕಟೇಶ್ವರವರು, ಎಂ ನಾರಾಯಣಗೌಡರು, ವೆಂಕಟೇಶ್ವರ ಈ ಭಾಗದಲ್ಲಿ ಶಾಸಕರಾಗಿದ್ದರು. ಆ ಸಂದರ್ಭಗಳಲ್ಲಿ ಅವರು ಯಾರು ಕೂಡ ಗ್ರಾಮಗಳನ್ನು ವಾಸವಾಗಿರಲಿಲ್ಲ, ಅಂದರೆ ಬದಲಾವಣೆಗಳಲ್ಲಿ ಭಾಗವಾಗಿಲ್ಲ. ಹಂಗಾಗಿ ನಿಮ್ಮ ಸಮಸ್ಯೆಗಳನ್ನು ಅನುಸರಿಸಲಿಕ್ಕೆ ಸಭೆಗೆ ಕರಿಬೇಕು. ಆದರೆ ನಾನು ಸ್ಥಳೀಯವಾಗಿ ಬಂಗಾರದಲ್ಲಿ ವಾಸ ಮಾಡತಕ್ಕಂಥವನು. 48 ವರ್ಷಗಳಿಂದ ಬಂಗಾರಪೇಟೆಯಲ್ಲಿ ವಾಸ ಆಗಿದ್ದೇನೆ. ಬಂಗಾರಪೇಟೆಯಲ್ಲೇ ಮನೆ ಇದೆ. ನನ್ನ ಬಳಿ ಪ್ರತಿದಿನ ಕೂಡ 100 ಮುಖಂಡಗಳು, ದಲಿತ ಸಮುದಾಯದವರು, ದಲಿತರು ಅನೇಕ ಸಮಸ್ಯೆಗಳಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಆಮೇಲೆ ಹಿಂದಿನ ಕಂಪೇರ್ ಮಾಡಿ ನೋಡಿದಾಗ 13 ವರ್ಷಗಳಲ್ಲಿ ಅತಿ ಹೆಚ್ಚಿಗೆ ದಲಿತ ಸಮುದಾಯದವರಿಗೆ ಜ್ಞಾನ, ಬೋರ್ವೆಲ್, ಕೊಳವೆ ಬಾವಿ, ಜಮೀನು ಮಂಜೂರು ಮಾಡಿಕೊಡ್ತಾಗ್ಬೋದು, ವೈದ್ಯರಿಗೆ ಸಾಲ ಆಗ್ಬೋದು, ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಜನತೆ ನನ್ನ ಕಾಲಾವಧಿಯಲ್ಲಿ ಕೊಳವೆ ಬಾವಿಗಾಗಲಿ, ಲೋನ್ಗಾಗಲಿ, ಸಾರ್ಥಿ ಯೋಜನೆಯಲ್ಲಿ ಕಾರಾಗಲಿ, ಟೂ ವೀಲರ್ಗಾಗಲಿ, ಸಾಧಾರಣ ಕೊಡೋದಕ್ಕಾಗಲಿ, ಜಮೀನು ಕೊಡೋದಕ್ಕಾಗಲಿ, ಇವತ್ತು ಯಾವ ದಲಿತರಿಂದಾಗಲಿ ಯಾವ ಜನರಿಂದಾಗಲಿ 100 ರೂಪಾಯಿ ನಾನು ತಗೊಂಡಿಲ್ಲ. ಯಾರಾದರೂ ಕೂಡ ಶಾಸಕರು ಇಂಥ ಎಲ್ಲ ಯೋಜನೆಗಳಿಗೆ ಹಣ ತಗೊಂಡಿದ್ದಾರೆ, ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಹೊಣೆಯನ್ನು ಮಾಡ್ತೇನೆ. ಹಿಂದೆಂದೂ ಕೂಡ ಆದಂಥ ರೀತಿಯಲ್ಲಿ ನಾವು ಹೇಳಿದ್ರೆ ಅಂದರೆ 2012ರ ಹಿಂದುಗಡೆ ಗ್ರಾಮಗಳ ಕಾನೂನು ನೋಡಿದಾಗ ಒಂದು ಸಿಮೆಂಟ್ ರಸ್ತೆ ಕಾಣಿಸ್ತಾ ಇರಲಿಲ್ಲ. ನೀವು ಎಷ್ಟು ಗ್ರಾಮಗಳು ಗೊತ್ತಿಲ್ಲ. ಗ್ರಾಮಗಳಲ್ಲಿ ಒಂದು ಸಿಮೆಂಟ್ ರಸ್ತೆ ಕಾಣಿಸ್ತಾ ಇರಲಿಲ್ಲ. ಇವತ್ತು ದಲಿತ ಸಮುದಾಯ ವಾಸ ಮಾಡತಕ್ಕಂಥ ಪ್ರತಿ ಗ್ರಾಮದಲ್ಲೂ ಕೂಡ 90% ಸಿಮೆಂಟ್ ರಸ್ತೆಗಳನ್ನು ಮಾಡಿಸಿದ್ದೇನೆ, ಸಂಪರ್ಕ ರಸ್ತೆ ಮಾಡಿದ್ದೇನೆ. ಕುಡಿಯುವ ನೀರಿನ ಸಂದರ್ಭಗಳಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಬೋರ್ವೆಲ್ ಕಳೆದು ಪ್ರತಿಯೊಬ್ಬರು ಕೂಡ ಕುಡಿಯುವ ನೀರನ್ನು ಕೊಟ್ಟಿದ್ದೇನೆ.
ದಲಿತರು ವಾಸ ಮಾಡತಕ್ಕಂಥ ಗ್ರಾಮಗಳಿಗೆ ನೂರಾರು ರಸ್ತೆ ಇದೆ. ಉದಾಹರಣೆಗೆ ಗರಡಕಟ್ಟದಲ್ಲಿ, ಇಲ್ಲಿಗಂತ ನಾರಾಯಣಪುರ, ಈ ಥರ ಅನೇಕ ಗ್ರಾಮಗಳಿಗೆ ರಸ್ತೆಗಳಿಲ್ಲ. ನಾನು ಬಂದ ಅಂಬೇಡ್ಕರ್ ನಗರ ಆಗ್ಬೋದು, ಕಪ್ಪಳ್ಳಿ ಆಗ್ಬೋದು, ಎಲ್ಲ ಗ್ರಾಮಗಳು ಕೂಡ ಇವತ್ತು ಈ ತಾಲೂಕಿರ್ತಕ್ಕಂಥ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ರಸ್ತೆ ಸೌಲಭ್ಯವನ್ನು ಮಾಡಿಕೊಂಡಿದ್ದೇನೆ. ಇದು ಏನು ದಲಿತ ಶಾಸಕರಾಗಿ ದಲಿತ ಸಮುದಾಯ ಕೊಡ್ತಕ್ಕಂಥ ಕೊಡುಗೆಯನ್ನು ಕ್ವಶನ್ ಮಾಡಿದ್ರೆ ಇವೆಲ್ಲವೂ ಕೂಡ ನಾನು ಶಾಸಕ ಆದಮೇಲೆ ಇಷ್ಟೊಂದು ಕೊಡುಗೆಕೊಟ್ಟಿರ್ತಕ್ಕಂಥದ್ದು. ಎರಡನೇದಾಗಿ ಇವತ್ತು ಹಿಂದೆ ನಮ್ಮ ದಲಿತರಿಗೆ ಕೂಡ ನೇರವಾಗಿ ಶಾಸಕರಿಗೆ ಆಮೇಲೆ ಎಲ್ಲರೂ ಕೂಡ ಬೇರೆ ವಿಶೇಷವಾಗಿ ನಮ್ಮದೇ ತಾಲೂಕಿನ ನಮ್ಮ ಹೆಮ್ಮೆಯ ಪುತ್ರ ನಮ್ಮ ದೊಡ್ಡಳ್ಳಿ ರಾಕೇಶ್ ಕುಮಾರ್ ಅವರು ಮುತುವರ್ಜಿ ವಹಿಸಿ ಅಡಿಷನಲ್ ಆಗಿ 3 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿಕೊಡ್ತಾರೆ. ಏನು ಮಾಡ್ತಾ ಇದ್ದೀವಿ, ಕಂಪ್ಲೀಟ್ ಅಷ್ಟು ಕಾಂಪೌಂಡ್ ಮಾಡಿಸ್ತಾ ಇದ್ದೀವಿ. ಈಗ ಮುಂದೆ ಯಾರು ಕೂಡ ಆ ಪ್ರದೇಶದಲ್ಲಿ ಒತ್ತರೆ ಬರಬಾರ್ದು ಅಂತೇಳಿ ಕಂಪ್ಲೀಟ್ ಅಷ್ಟು ಕಾಂಪೌಂಡ್ ಮಾಡಿಸ್ತಾ ಇದ್ದೀವಿ. ಇವತ್ತೇನು ಒಂದು ಆ ಪಬ್ಲಿಕ್ ಟಾಯ್ಲೆಟ್ಸ್ ಸಾಧಾರಣವಾಗಿ ಒಂದು 20 ಟಾಯ್ಲೆಟ್ಗಳನ್ನ ವ್ಯವಸ್ಥಿತವಾಗಿ ಕಳಿಸ್ತಾ ಇದ್ದೀವಿ. ಅದಾದ ನಂತರ ಒಂದು ದೊಡ್ಡ ವಾಚನಾಲಯ ಮಾಡಿ, ಒಂದು ಫ್ಲೋರಲ್ಲಿ ವಾಚನಾಲಯ, ಒಂದು ಫ್ಲೋರಲ್ಲಿ ಕುಡಿಯೋರು ಮಾಡ್ತಕ್ಕಂಥ ಸೆಕ್ಟರ್ ಇದನ್ನು ಮಾಡ್ತಾ ಇದ್ದೀನಿ. ಅದು ಒಂದು ಕಡೆ ಒಂದು 4 ರೂಮ್ಗಳನ್ನು ಮಾಡಿ ಅಲ್ಲಿ ಬರ್ತಕ್ಕಂಥವ್ರಿಗೆ ತರುವಂಥ ಕೆಲಸ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಎಂಟೈರ್ ಪೂರ್ತಿ ಕೂಡ ವಾಕಿಂಗ್ ಟೈಲ್ಸ್ ಆಗಿ ಆ ಸುಂದರವಾದ ವಾತಾವರಣ ಮಾಡಿ ಅದನ್ನು ಇನ್ನೂ ಬಹುಶಃ ಏಪ್ರಿಲ್ ಟ್ರೈ ಮಾಡ್ತೇನೆ. 6 ತಿಂಗಳೊಳಗೆ ಒಳ್ಳೆ ಭವನವನ್ನು ಬಂಗಾರಪೇಟೆ ಕೋಲಾರ ಜಿಲ್ಲೆಯಲ್ಲಿ ಇದು ಕೊಟ್ಟ ಮಾತನ್ನು ನಡ್ಕೊಂಡಿದ್ದೀನಿ. ಇವತ್ತು ನಿಮಗೆ ಆಲ್ರೆಡಿ ಒಂದು ಹಾಲ್ ಆಗಿದೆ, ಮೇಲೆ ಒಂದು ಡೈನಿಂಗ್ ಹಾಲ್ ಮಾಡಿದ್ದೀನಿ, ಅಡಿಷನಲ್ ಕಿಚನ್ ಮಾಡ್ತಾ ಇದ್ದೀನಿ ಈಗ. ಯಾಕಂದರೆ ಯಾವುದೇ ನಮ್ಮ ವರ್ಷ ಜಾತಿ ಪಂಗಡವರ ಶುಭ ಸಮಾರಂಭಗಳಾದಾಗ ಒಂದು ನಾಮಕರಣ ಮಾಡ್ಕೊಳ್ಳೋದಕ್ಕೆ, ಒಂದು ಮನೆಯಲ್ಲಿ ಏನೋ ಒಂದು ಎಂಗೇಜ್ಮೆಂಟ್ ಆಯಿತು, ಮದುವೆ ಆಯಿತು, ಇವೆಲ್ಲ ಮಾಡ್ಕೊಳ್ಳೋದಕ್ಕೆ ಫ್ರೀ ಆಫ್ ಕಾಸ್ಟ್ ವಿತೌಟ್ ಓನ್ಲಿ ಮೇಂಟೆನೆನ್ಸ್. ಸ್ವಚ್ಛ ಮಾಡೋದು ಕನ್ನಡ ಬಿಟ್ಟರೆ ಇನ್ನೇನೂ ತಗೊಳ್ಳದೆ ಫ್ರೀ ಆಫ್ ಕಾಸ್ಟಲ್ಲಿ